ಸಮಾಜ ಕಲ್ಯಾಣ ಇಲಾಖೆಗೆ ಲಾಬಿ ಹೆಚ್ಚಾಗಿದೆ. ಕೆಎಸ್ ಬಸವಂತಪ್ಪಗೆ ಖಾತೆ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಸರತ್ತುಗಳು ಬಹಳ ಜೋರಾಗ್ತಾ ಇದೆ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಆಂಜನೇಯ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಕೆ ಮಾಡುವಂತಹ ಹೆಸರಿನಲ್ಲಿ ಖಾತೆಗಾಗಿ ಈಗ ಲಾಬಿ ನಡೆಸ್ತಾ ಇದ್ದಾರೆ. ಅಳಿಯನ ಪರ ಮಾಜಿ ಸಚಿವ ಆಂಜನೇಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಸಚಿವ ಸ್ಥಾನ ಸಿಗಲೇಬೇಕು, ಅದರಲ್ಲೂ ಖಾತೆ ಸಿಗಬೇಕು ಅನ್ನುವಂತಹ ಹೆಸರಿನಲ್ಲಿ ಆಯಾ ಖಾತೆಗೆ ಲಾಬಿ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆಂಜನೇಯ ಅವರು. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಅವರು ನಿಭಾಯಿಸಿದಂತಹ ಖಾತೆ ತಮ್ಮ ಅಳಿಯನಿಗೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಆಂಜನೇಯ ಅವರು. ಹಾಗಾದ್ರೆ ಬಸವಂತಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಾಬಿ ಹೆಚ್ಚಾಗಿದೆ. ಹೆಸರುಗಳು ಕೂಡ ಇದೇ ಖಾತೆಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ಯಾರಿಗೆ ಒಲಿಯುತ್ತೆ ಈ ಖಾತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಲಾಬಿ ಹೆಚ್ಚಾಗಿದೆ. ಕೆಎಸ್ ಬಸವಂತಪ್ಪಗೆ ಖಾತೆ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಸರತ್ತುಗಳು ಬಹಳ ಜೋರಾಗ್ತಾ ಇದೆ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಆಂಜನೇಯ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಕೆ ಮಾಡುವಂತಹ ಹೆಸರಿನಲ್ಲಿ ಖಾತೆಗಾಗಿ ಈಗ ಲಾಬಿ ನಡೆಸ್ತಾ ಇದ್ದಾರೆ. ಅಳಿಯನ ಪರ ಮಾಜಿ ಸಚಿವ ಆಂಜನೇಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಸಚಿವ ಸ್ಥಾನ ಸಿಗಲೇಬೇಕು, ಅದರಲ್ಲೂ ಖಾತೆ ಸಿಗಬೇಕು ಅನ್ನುವಂತಹ ಹೆಸರಿನಲ್ಲಿ ಆಯಾ ಖಾತೆಗೆ ಲಾಬಿ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆಂಜನೇಯ ಅವರು. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಅವರು ನಿಭಾಯಿಸಿದಂತಹ ಖಾತೆ ತಮ್ಮ ಅಳಿಯನಿಗೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ದೆಹಲಿಗೆ ಹೋಗಿದ್ದಾರೆ, ಅಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಆಂಜನೇಯ ಅವರು. ಹಾಗಾದ್ರೆ ಬಸವಂತಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಾಬಿ ಹೆಚ್ಚಾಗಿದೆ. ಹೆಸರುಗಳು ಕೂಡ ಇದೇ ಖಾತೆಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ಯಾರಿಗೆ ಒಲಿಯುತ್ತೆ ಈ ಖಾತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ.